ಹಾಯ್ ಸ್ನೇಹಿತರೆ, ನಮಸ್ಕಾರ. ಪಾರ್ಟ್ 5ವರೆಗೂ ಮಾಡಿ ಸ್ವಲ್ಪ ಗ್ಯಾಪ್ ಸಿಕ್ತು. ಇವಾಗ ಪಾರ್ಟ್ 6ನ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಗ್ಯಾಪ್ ಸಿಕ್ತು ಅಂತಂದರೆ, ಸ್ವಲ್ಪ ಮಂತ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಆಫೀಸ್ ವರ್ಕು ಮತ್ತು ಈ ಅಗ್ರಿಕಲ್ಚರು ಎರಡೂ ಮ್ಯಾನೇಜ್ ಮಾಡೋಕ್ಕಾಗ್ದಿರ ಟೈಮ್ ಸಿಗಲಿಲ್ಲ. ವೀಕೆಂಡ್ಸ್ ಬಂದರೆ ಸ್ಪೇಸ್ ಅದು ಇರುತ್ತೆ. ಸೊ ನಾವು ಪಾರ್ಟ್ 5ಅಲ್ಲಿ ಏನಪ್ಪ ಹೇಳಿದ್ವಿ ಅಂತಂದರೆ, ಫಸ್ಟ್ ವಾಟ್ರಿಂಗು ಮತ್ತು ಈ ಸ್ಟಾರಲ್ಲಿ ಹೆಂಗೆ ಮೊಗ್ಗು ಬರುತ್ತೆ ಅಂದರೆ ಹೂವು, ಅದನ್ನು ಮತ್ತು ಫಸ್ಟು 5 ಸ್ಪ್ರೇಸ್ ಯಾವ ಮಾಡಿದ್ದೀವಿ ಅದನ್ನೆಲ್ಲ ಹೇಳಿದ್ದೀವಿ. ಸೊ ಇವಾಗ ನಮಗೆ ಒಂದು 20 ಡೇಸ್ 20 to 25 ಡೇಸ್ ಆ ರೀತಿ ಆಗಿರುತ್ತೆ ಫಸ್ಟ್ ವಾಟ್ರಿಂಗ್ ಆದಮೇಲೆ. ಇವಾಗ ನಾವು ಮ್ಯಾಕ್ಸಿಮಮ್ ಹೂ ಬರೋದಕ್ಕೆ ಫೋಕಸ್ ಮಾಡಬೇಕು. ಒಂದು 2ರಿಂದ 3 ಸ್ಪ್ರೇಸು, ಒಂದು ತ್ರಿಪ್ಸ್ಗೆ ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ಹೂ ಬರೋದಕ್ಕೆ. ಈ ರೀತಿ ನಾವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಇಲ್ಲಿ ಫಸ್ಟು ಮೇಲ್ ಫ್ಲವರ್ ಬಂದು ಮತ್ತು ನೆಕ್ಸ್ಟ್ ಫೀಮೇಲ್ ಫ್ಲವರ್ಸ್ ಬರುತ್ತೆ. 20-25 ಡೇಸ್ ಆದಮೇಲೆ ಫೀಮೇಲ್ ಫ್ಲವರ್ಸ್ನ ಕಾಣಿಸ್ಕೊಡುತ್ತೆ. ಆ ಫೀಮೇಲ್ ಫ್ಲವರ್ ಕಾಯಿ ಕಟ್ಟಬೇಕಂತಂದರೆ ಇಲ್ಲಿ ಪರಾಗಸ್ಪರ್ಶ ಆಗಬೇಕು, ಅಂತಂದರೆ ಪಾಲಿನೇಷನ್ ಪ್ರೊಸೆಸ್ ಆಗಬೇಕು. ಈ ಜೇನ್ನೊಣ ಅನ್ನೋದು ಮೇಲ್ ಫ್ಲವರ್ ಮೇಲೆ ಕೂತ್ಕೊಂಡು ಫೀಮೇಲ್ ಫ್ಲವರ್ ಮೇಲೆ ಕೂತ್ಕೋಬೇಕು. ಆವಾಗಲೇ ನಮಗೆ ಹೂವಿಂದ ಹಣ್ಣು ಕಟ್ಟುವಿಕೆ ವಿಧಾನ, ಆ ಪ್ರೊಸೆಸ್ ಅನ್ನೋದು ಆಗುತ್ತೆ. ಇಲ್ಲಿ ನಾವು ಸ್ಪ್ರೇಸ್ ಮಾಡೋವಾಗ ಔಷಧಿ ಅಂಗಡಿಯವ್ರಿಗೂ ಗೊತ್ತಿರುತ್ತೆ, ಬಟ್ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ರೆಡ್ ಕಲರ್ ಇದ್ರೆಗನ ಮಾಡಬಾರ್ದು, ಯಾಕಂತಂದರೆ ಜೇನ್ನೊಣ ಬರಲ್ಲ. ಇದು ಬಂದುಬಿಟ್ಟು ಮೊನೊಕ್ರೋಟೋಪಸ್, ಇದು ರೆಡ್ ಇದೆ. ಇದು ಡಿವೈಸ್ ಅಂತ ತ್ರಿಪ್ಸ್ದು. ಇಲ್ಲಿ ನೋಡಿ ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಇರೋದನ್ನ ಮಾಡ್ಕೋಬೋದು. ಆ ಥರ ಇದ್ರೆಗನ ಜೇನ್ನೊಣಗೆ ಏನು ಹಾನಿ ಆಗಲ್ಲ, ಜೇನ್ನೊಣ ಬರುತ್ತೆ. ಸಪೋಸ್ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗಿ ಜೇನ್ನೊಣ ಬಂದಿಲ್ಲ ಅಂತಂದರೆ ನಾವು ಜೇನುಪೆಟ್ಟಿಗೆ ತೊಗೊಂಬಂದು ಇಡಬೇಕಾಗುತ್ತೆ. ನಾವು 1 ಎಕರೆಗೆ 4 ಆ ರೀತಿ ಇಟ್ಟಿದ್ವಿ ಜೇನುಪೆಟ್ಟಿಗೆನ. ನಮ್ಮದೆಲ್ಲ ಕ್ರಾಪ್ ಎಲ್ಲ ಸಕ್ಸಸ್ ಆಗಿದೆ. ಇವಾಗ ಆಲ್ಮೋಸ್ಟ್ 2.5 ತಿಂಗಳಾಗಿದೆ. ಬಟ್ ನಾನು 25ರಿಂದ 30 ದಿನದ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಹೂ ಬರೋದಕ್ಕೆ ಯಾವ ರೀತಿ ಸ್ಪ್ರೇ ಮಾಡಿದ್ದೀವಿ, 25 ಡೇಸಲ್ಲಿ ಹೆಂಗೆ ಹೂ ಬಂದು ಗೋಲಿ ಥರ ಕಾಯಿ ಕಟ್ತಾ ಇದೆ, ಮತ್ತು ಯಾವ್ಯಾವ ಥರ ಸ್ಪ್ರೇಸ್ ಕಟ್ಟಿದ್ದೀವಿ, ಇದನ್ನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ನೋಡ್ಬೋದು ಜೇನ್ನೊಣ ಅದರ ಕೆಲಸ ಅದು ಮಾಡ್ತಿದೆ. ಅಂದರೆ ಪಾಲಿನೇಷನ್ ಪ್ರೋಸೆಸ್ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೀವು ನೋಡ್ತಿದ್ದೀರಲ್ವ, ಆ ಹೂವು ಬಂದುಬಿಟ್ಟು ಮೇಲ್ ಫ್ಲವರು, ಸ್ವಲ್ಪ ಉದ್ದಕ್ಕಿರುತ್ತೆ, ಅದು ಫೀಮೇಲ್ ಫ್ಲವರು. ಆ ಮೇಲ್ ಫ್ಲವರಲ್ಲಿ ಪೋಲನ್ ಗ್ರೈನ್ಸ್ ಇರುತ್ತೆ, ಆ ಯೆಲ್ಲೋ ಕಲರು. ಅದನ್ನು ಆ್ಯಂಥರ್, ಆ ಮೇಲ್ ಪಾರ್ಟ್ ಆ್ಯಂಥರಿಂದ ಫೀಮೇಲ್ ಪಾರ್ಟ್ಗೆ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಒಂದು ಹೂವು ಬೀಜ ಆಗಬೇಕಂತಂದರೆ, ಕಾಯಿ ಆಗಬೇಕಂತಂದರೆ ಈ ಪರಾಗಸ್ಪರ್ಶ, ಪಾಲಿನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಜೇನ್ನೊಣಗಳು ನೋಡ್ಬೋದು ಆ ಕೆಲಸ ಮಾಡ್ತಿದ್ದಾವೆ. ಈ ಒಂದು ರೀಸನಿಂದ ನಾವು ಈ ಹೂವು 25ರಿಂದ ಆಲ್ಮೋಸ್ಟ್ 1.5 ತಿಂಗಳವರೆಗೂ ಸ್ಪ್ರೇಸು ನೋಡ್ಕೊಂಡು ಹೊಡ್ಕೋಬೇಕು. ಡೇಂಜರ್ ಸ್ಪ್ರೇಸ್ನ ಹೊಡಿಬಾರ್ದು. ಗ್ರೀನು ಮತ್ತು ಬ್ಲೂ ಕಲರ್ ಇರೋವೆ ಹೊಡ್ಕೋಬೇಕು. ಇವಾಗ ನೋಡಿ, ಈ ಹೂವು ಬಂದುಬಿಟ್ಟು ಫೀಮೇಲು, ಇದು ಕಾಯಿ ಕಟ್ಟುತ್ತೆ. ಈ ಥರ ಉದ್ದಕ್ಕಿದೆ ನೋಡಿ, ಇದು ಫೀಮೇಲು. ಇದು ಫೀಮೇಲೆ. ಇದು ಫೀಮೇಲೆ. ಮೇಲು ಚಿಕ್ಕದಾಗಿರುತ್ತೆ, ಫೀಮೇಲ್ ಬಂದುಬಿಟ್ಟು ಈ ಥರ ಉದ್ದಕ್ಕಿದ್ದು ಕಾಯಿ ಕಟ್ಟುತ್ತೆ. ಸೊ ಅದು ಮೇಲೆ ಕೂತ್ಕೊಂಡು ಫೀಮೇಲ್ ಮೇಲೆ ಕೂತ್ಕೊಂಡ್ರೆ ಜೇನ್ನೊಣ ಅಥವಾ ಏನೋ ಒಂದು ನೊಣ, ಆವಾಗ ನಮ್ಗೆ ಈ ಥರ ಕಾಯಿ ಆಗುತ್ತೆ. ಇವಾಗ ಇದು ಬಂದುಬಿಟ್ಟು ಗೋಲಿ ಸೈಜು. ನಿಂಬೆಹಣ್ಣಿನ ಗಾತ್ರ ಆದಮೇಲೆ ನಾವು ಅಷ್ಟೊಂದು ಕೇರ್ ಟೇಕಿಂಗ್ ಏನು ಅವಶ್ಯಕತೆ ಇರೋಲ್ಲ. ಇವಾಗ ತುಂಬ ತ್ರಿಪ್ಸ್ ಎಫೆಕ್ಟ್ ಆಗುತ್ತೆ, ಮತ್ತು ಬಂದುಬಿಟ್ಟು ಈ ಹುಳ ಅನ್ನೋದು ಬೀಳುತ್ತೆ. ಇವಾಗ ಫುಲ್ ಕೇರ್ ಟೇಕಿಂಗ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾವು ಫಸ್ಟ್ ವಾಟ್ರಿಂಗಿಂದ ಹಿಡಿದು 2 ತಿಂಗಳವರೆಗೂ ಕೇರ್ ಮಾಡ್ಕೊಂಬಿಟ್ರೆ ಈ ದಾಳಿಂಬೆನ ಮತ್ತೆ ಇನ್ನು 4 ತಿಂಗಳು ಆರಾಮಾಗಿ ಸುಧಾರಿಸ್ಬೋದು. ಇವಾಗ ಇದು 25 ದಿನ 30 ದಿನ ಆಗ್ತಾಯಿದೆ. ಈ ರೀತಿ ಹೂವಿಂದ ಬಂದುಬಿಟ್ಟು ಕಾಯಿ ಕಟ್ಟುವ ಹಂತ. ಇವಾಗ ನಾವು ಯಾವ ಥರ ಸ್ಪ್ರೇಸ್ ಮಾಡಿದ್ದೀನಿ ಅಂತಂದರೆ, ಲಾಸ್ಟ್ ವಿಡಿಯೋಲ್ಲಿ ನಾನು ರಿಜಾಯ್ಸು ಡಾರ್ಮೋಲಿನ್ ಬಗ್ಗೆವರೆಗೂ ಹೇಳಿದ್ದೆ. ಫಸ್ಟು 5 ಸ್ಪ್ರೇಸು. ಆ ರಿಜಾಯ್ಸು ಡಾರ್ಮೋಲಿನ್ನು ಬಂದುಬಿಟ್ಟು ಹೂ ಬರೋದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ನಾವು ಎಕ್ಸ್ಪೋನಸ್ ಮಾಡಿದ್ದೀವಿ, ಓನ್ಲಿ ಎಕ್ಸ್ಪೋನಸ್, ಅದರಲ್ಲಿ ಬೇರೆ ಯಾವುದು ಮಿಕ್ಸ್ ಮಾಡಿಲ್ಲ. ಇಟ್ ಈಸ್ ಓನ್ಲಿ ಫಾರ್ ತ್ರಿಪ್ಸ್. ಸೊ ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ಪ್ಯಾರಡೈಸು ಮತ್ತು ವಾಲಾಗ್ರೋದು MC ಸೆಟ್ ಅಂತ. ಪ್ಯಾರಡೈಸ್ ಬಂದುಬಿಟ್ಟು ತ್ರಿಪ್ಸ್ಗೆ, ಮತ್ತು ಟ್ರ್ಯಾಕ್ಶೋರ್ ಪ್ಲಸ್ ಅಂತ ಒಂದು ಬರುತ್ತೆ, ಇದು ಬಂದುಬಿಟ್ಟು ಹೂ ಬರೋದಕ್ಕೆ. ಈ MC ಸೆಟ್ ಏನಕ್ಕೆ ಅಂತಂದರೆ ಹೂ ಡ್ರಾಪ್ ಆಗದಿರ, ಪ್ಯಾರಡೈಸ್ ಟ್ರಿಪ್ಸ್ ಕುಡಿತೀವಲ್ವ ಅದಕ್ಕೆ. ಪ್ಯಾರಡೈಸ್, MC ಸೆಟ್, ಟ್ರ್ಯಾಕ್ಶೋರ್, ಇವು ಮೂರು ಮಾಡಿದ ಮೇಲೆ ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ಆಕ್ಸಿಜಿನ್ ಮತ್ತು ಬೋರಾನ್, ಇದು ಕಂಪ್ಲೀಟ್ ಹೂ ಬರೋದಕ್ಕೆ. ಇವೆರಡು ಮಿಕ್ಸ್ ಮಾಡಿದ್ವಿ. ಆಕ್ಸಿಜಿನ್ ಅಂತ, ಬೋರಾನ್, ಮತ್ತು ವರ್ಧನ್ ಅಂತ ಬರುತ್ತೆ ಲಿಕ್ವಿಡ್ ಫರ್ಟಿಲೈಸರು, ಅದು ಡ್ರಿಪ್ ಮುಖಾಂತರ ಬಿಟ್ಟಿದ್ವಿ. ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು MC ಸೆಟ್ಟು, ಡೆಲಿಗೇಟು, ಅಮಿಸ್ಟರ್ ಟಾಪು. ಸೊ ಈ ಡೆಲಿಗೇಟು ತ್ರಿಪ್ಸ್ಗೆ, MC ಸೆಟ್ಟು ಹೂ ಡ್ರಾಪ್ ಆಗ್ದಿರ, ಅಮಿಸ್ಟರ್ ಟಾಪ್ ಬಂದುಬಿಟ್ಟು ಫಂಗಿಸೈಡು. ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ಮತ್ತು ರೋಕೋ JU ಮಂತ್ರ ಸೂಪರ್ ಅಂತ, ಇದು ಬಂದುಬಿಟ್ಟು ತ್ರಿಪ್ಸ್ಗೆ.
ಸೊ ಮತ್ತೆ ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ಬ್ರೋಫಿಯಾ ಕ್ಯಾಪ್ಟಾಫ್. ಇದು ಬಂದುಬಿಟ್ಟು ಥ್ರಿಪ್ಸ್ಗೆ ಮತ್ತು ಕ್ಯಾಪ್ಟಾಫ್ ಬಂದುಬಿಟ್ಟು ಸಿಸ್ಟಮ್ಯಾಟಿಕ್ ಫಂಗಿಸೈಡು. ಮತ್ತು ಜಂಪು ಎಕ್ಸಾಸ್ ಫ್ರಾ ಗೋಲ್ಡ್ ಅಂತ, ಇದು ಥ್ರಿಪ್ಸ್ಗೆ. ಮತ್ತು ಡ್ರಿಪ್ಪಲ್ಲಿ ಒಂದು CTS ಅಂತ ಒಂದು ಕ್ಯಾನು 5 ಲೀಟ್ರ್ ಕ್ಯಾನು ಬಿಟ್ಟಿದ್ವಿ. ಸೊ ಈ ರೀತಿ ನಾವು ಥ್ರಿಪ್ಸ್ಗೆ ಮತ್ತು ಹೂ ಬರೋದಕ್ಕೆ ರಿಜಾಯ್ಸು, ಡಾರ್ಮೋಲಿನ್ನು ಮತ್ತು ಈ ಬೋರಾನು ಈ ಥರವು ಮಾಡ್ಕೊತಾ ಇರಬೇಕು, ಚೆನ್ನಾಗಿ ಹೂ ಬರುತ್ತೆ. ನಮಗೆ ಇವಾಗ ಆಲ್ಮೋಸ್ಟು ಕಾಯೆಲ್ಲ ಸೆಟ್ ಆಗಿಬಿಟ್ಟು ಬರ್ತಾಯಿದೆ. ಈ ಗ್ಯಾಪಲ್ಲಿ ನಾವು ಒಂದು 2 ಸಲ ಚಿಗುರನ್ನ ಲೇಬರ್ನ ಹಿಡ್ಕೊಂಡು ಕೀಳ್ಸಿದ್ವಿ, ಚಿಗುರು ಬರುತ್ತೆ. ಆ ಚಿಗುರನ್ನ ಕೀಳ್ಸಿದ್ರೆ ನಮಗೆ ಹೂ ಮತ್ತು ಇನ್ನೂ ಜಾಸ್ತಿ ಬರುತ್ತೆ. ಆ ಚಿಗುರನ್ನ ನಾವು ತೆಗಿಬೇಕಾಗುತ್ತೆ. ಮತ್ತು ಇವಾಗ ಸದ್ಯಕ್ಕೆ ಒಂದು 2 ತಿಂಗಳು ಕಳೆನ ಏನು ಕೀಳಬಾರ್ದು, ಬೇಕಿದ್ದರೆ ಕಳೆನ ಕೊಯ್ಸ್ಬೋದು ಅಷ್ಟೇ. ಒಂದು 3 ತಿಂಗಳಾದಮೇಲೆ ಬೇಕಿದ್ದರೆ ನಾವು ಕಳೆ ಔಷಧಿ ಹೊಡ್ಕೋಬೋದು. ಅದು ಯಾವುದು ಅಂತ ನಾನು ಹೇಳ್ತೀನಿ. ಎಲ್ಲ ಕಳೆ ಔಷಧಿನೂ ಹೊಡಿಬಾರ್ದು. ಬಾಸ್ತಾ ಅಂತ ಬರುತ್ತೆ, ಅದನ್ನು ನೋಡ್ಕೋಬೋದು, ಬೇಯರ್ ಅವ್ರದ್ದು. ನೀವು ಒಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಫ್ಲವರಿಂದ ಫ್ರೂಟ್ ಸೆಟ್ ಆಗ್ತಿದೆ. ಡ್ರಾಪ್ ಅನ್ನೋದು ನಮ್ಮದ್ರಲ್ಲಿ ತುಂಬ ಕಡಿಮೆ ಆಯಿತು. ಆ್ಯಕ್ಚುಲಿ ಟೆಂಪರೇಚರ್ ಜಾಸ್ತಿ ಇದ್ದು ತುಂಬ ಫ್ಲವರ್ ಡ್ರಾಪು ಕಂಪ್ಲೇಂಟ್ಸ್ ಇತ್ತು ಎಲ್ರದ್ದೂ. ನಾವು ಜೇನು ಪೆಟ್ಟಿಗೆ ತೊಗೊಂಬಂದು ಇಟ್ವಿ, ಟೆಂಪರೇಚರು ಹೆವಿ ಇತ್ತು. ಮತ್ತು ಸ್ವಲ್ಪ ಮಳೆ ಬಿದ್ದ ಮೇಲೆ ಚೆನ್ನಾಗಿ ಕ್ರಾಸಿಂಗ್ ಆಯಿತು. ಎಲ್ಲ ಇವಾಗ 28-30 ದಿನ ಆಗಿದೆ. ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಟೆನ್ನಿಸ್ ಬಾಲ್ ಸೈಜ್ ಇದೆ, 2 ತಿಂಗಳಾಗಿದೆ ಟೆನ್ನಿಸ್ ಬಾಲ್ ಸೈಜು. ಆವಾಗ ಟೆನ್ನಿಸ್ ಬಾಲ್ ಸೈಜ್ ಆಗೋಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ, ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಅಪ್ಲೋಡ್ ಮಾಡೋದು. ಮಧ್ಯದಲ್ಲಿ ಗ್ಯಾಪಲ್ಲಿ 2 ಸಲ ಲೇಬರ್ಸ್ ನಿಕ್ಕಿ ಚಿಗುರು ತೆಗೆಸಿದ್ದೀವಿ. ಮತ್ತು ಒಂದು ದಾರ ತೂಕ ಸೈಜ್ ಜಾಸ್ತಿಯಾಗಿ ದಾರ ಕಟ್ಟಿಸಿದ್ದೀವಿ. ಒಂದು 2-3 ಸಲ ಡ್ರಿಪ್ಪಲ್ಲಿ ಗೊಬ್ಬರ ಬಿಟ್ಟಿದ್ದೀವಿ. ಥ್ರಿಪ್ಸ್ಗೆ ಔಷಧಿ ಹೊಡ್ಕೊತಾ ಇದ್ದೀವಿ. ಮಳೆ ಬಿದ್ದರೆ ನೆಕ್ಸ್ಟ್ ಡೇ ಫಂಗಿಸೈಡ್ ಹೊಡ್ಕೊತಾ ಇದ್ದೀವಿ. ಇಷ್ಟು ಬಿಟ್ಟು ಬೇರೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾಳಿಂಬೆ ಬೆಳೆಗಾರರಿಗೆಲ್ಲ ಶೇರ್ ಮಾಡಿ. ನಿಮ್ಮ ಕಾರ್ಪೊರೇಟ್ ರೈತನ